ನಾವು ಬೆಳಿಗ್ಗೆ ಗಂಗಾ ನದಿಯ ತೀರಕ್ಕೆ ಹೋದ ತಕ್ಷಣವೇ ಅಲ್ಲಿನ ಬೋಟ್ ಚಾಲಕರು ಬನ್ನಿ ಬನ್ನಿ, ನಾವು ಆ ತೀರಕ್ಕೆ ಕರ್ಕೊಂಡು ಹೋಗ್ತೇವೆ, ಅಲ್ಲಿ ನೀವು ಸ್ನಾನ ಮಾಡಿ ಮರಳಿನ ಲಿಂಗು ಮಾಡಿ ಪೂಜೆ ಮಾಡಬಹುದು ಎಂದು ತುಂಬಾ ಜನ ಬೋಟ್ ಚಾಲಕರು ದುಂಬಾಲು ಬಿದ್ದರು. ನಾವು ಸಹ ಆ ತೀರಕ್ಕೆ ಹೋಗಿ ಪೂಜೆ ಮಾಡುವ ಉದ್ದೇಶವಿತ್ತು. ಹೀಗಾಗಿ ಒಂದು ಬೋಟ್ ಮುಗಿಸಿಕೊಂಡು ತೆರಳಿದೆವು. ಬೋಟಿನಲ್ಲಿ ಪ್ರಯಾಣ ಮಾಡುತ್ತಾ ಮತ್ತೊಂದು ತೀರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಗಂಗಾ ಸ್ನಾನ ಮಾಡಿ ಹಸಿ ಬಟ್ಟೆಯಲ್ಲಿಯೇ ತೀರ ಪ್ರದೇಶದಲ್ಲಿ ಮರಳಿನ ಲಿಂಗು ಮಾಡಿ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ಗಂಗಾದೇವಿಯನ್ನ ಪ್ರಾರ್ಥಿಸಿದೆವು. ಗಂಗಾ ನದಿಯನ್ನು ತೀರದುದ್ದಕ್ಕೂ ನೋಡಿ ಒಮ್ಮೆ ಕಣ್ತುಂಬಿಕೊಂಡೆ. ಏಕೆಂದರೆ 25 ವರ್ಷಗಳ ಹಿಂದೆ ಪವಿತ್ರ ನದಿ ಗಂಗಾ ತೀರದಲ್ಲಿ ಎಲ್ಲೆಂದರಲ್ಲಿ ಹೆಣಗಳನ್ನ ಸುಟ್ಟು ಬಿಸಾಡುವಂತಹ ದೃಶ್ಯ, ಹೆಣದ ಮೇಲಿನ ಮಲಿನ ಹೂವಿನ ಹಾರಗಳು, ಅಸ್ಥಿಪಂಜರದ ಎಲುಬುಗಳೆಲ್ಲ ತೇಲುತ್ತಿದ್ದಂತಹ ಆ ಹೀನಾಯ ದೃಶ್ಯ ಈಗ ಯಾವುದೂ ಇರಲಿಲ್ಲ. ಪವಿತ್ರ ನದಿಯ ಪಾವಿತ್ರತೆ ಕಾಪಾಡುವಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಂಗಾ ನದಿಯ ಶುದ್ಧೀಕರಣಕ್ಕೆ ಚಾಲನೆ ನೀಡಿದ್ದರಿಂದ ಗಂಗಾ ಮಾತೆ ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದಳು. ನನಗೆ ಆ ದಿನದ ಗಂಗಾ ತೀರದ ಸ್ನಾನ ಅತ್ಯಂತ ಮನಸ್ಸಿಗೆ ಮುದ ನೀಡಿತು. ತೀರ ಪ್ರದೇಶದ ಘಾಟ್ಗಳನ್ನು ನಾವು ನೋಡುತ್ತಾ ಹಾಗೆಯೇ ಮುಂದೆ ಸಾಗಿದೆವು. ಸುಮಾರು 84 ಘಾಟ್ಗಳನ್ನು ಹೊಂದಿರುವ ಗಂಗಾ ನದಿಯ ತೀರ ಪ್ರದೇಶದ ಕೆಲವು ಘಾಟ್ಗಳನ್ನು ನೋಡುತ್ತಾ ಸಾಗಿದೆವು. ಈ ಘಾಟ್ಗಳು ಗಂಗಾ ನದಿಯ ದಡಕ್ಕೆ ಹೋಗುವ ನದಿಯ ಮುಂಭಾಗದ ಮೆಟ್ಟಿಲುಗಳಾಗಿವೆ. ಇದು ಘಟ ಎನ್ನುವ ಸಂಸ್ಕೃತ ಪದದಿಂದ ಉತ್ಪನ್ನವಾಗಿದೆ. ಇದರ ಅರ್ಥ ಒಡ್ಡು ಅಥವಾ ಇಳಿಯುವ ಸ್ಥಳ ಎಂದರ್ಥ. ಪ್ರಮುಖ ಜನಪ್ರಿಯ ಘಾಟ್ಗಳೆಂದರೆ ಅಸ್ಸಿ ಘಾಟು, ದಶಾಶ್ವಮೇಧ ಘಾಟ್, ಮಣಿಕರ್ಣಿಕಾ ಘಾಟ್, ಪಂಚಗಂಗಾ ಘಾಟ್, ರಾಜೇಂದ್ರ ಪ್ರಸಾದ, ಆದಿಕೇಶವ, ಕೇದಾರಲಾಲಿ, ಹರಿಶ್ಚಂದ್ರ ಘಾಟ್, ಕರ್ನಾಟಕ ಘಾಟ್, ಪಾಂಡವರ ಘಾಟ್, ರಾಣಾ ಪ್ರತಾಪ್ ಸಿಂಗ್, ಹೀಗೆ ಘಾಟ್ಗಳ ವಿವರಣೆ ಕೊಡುತ್ತಾ ಬೋಟ್ ಚಾಲಕ ಅದರ ಹಿನ್ನೆಲೆ ಹೇಳುತ್ತಾ ಸಾಗಿದರು. ತೀರ ಪ್ರದೇಶದಲ್ಲಿದ್ದ ಕೆಲವು ಘಾಟ್ಗಳನ್ನು ಮಾತ್ರ ಪರಿಚಯಿಸಿಕೊಂಡ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿ ತೆರಳಿದೆವು. ನದಿ ತೀರದಿಂದ ಮೊದಲನೆಯ ಗೇಟ್ ದರ್ಶನಕ್ಕೆ ತೆರಳುವ ಮಾರ್ಗವಾಗಿತ್ತು. ನಾವು ಆ ಮಾರ್ಗದಿಂದ ಹೊರಡದೆ ಪುನಃ ಜಂಗಮವಾಡಿ ಮಠಕ್ಕೆ ತೆರಳಿ ಅಲ್ಲಿ ನಮ್ಮ ಲಗೇಜ್ಗಳನ್ನು ಇಟ್ಟು ಅಲ್ಲಿಂದ ದೇವಾಲಯಕ್ಕೆ ತೆರಳುವ 4ನೇ ದ್ವಾರಕ್ಕೆ ಬಂದು ಅಲ್ಲಿಯೇ ಸಮೀಪವಿದ್ದ ಸುಗಮ ದರ್ಶನ್ ಸುವಿಧಾ ಎನ್ನುವ ಟಿಕೆಟ್ ಕೌಂಟರ್ನಿಂದ 300 ರೂಪಾಯಿ ಟಿಕೆಟ್ ತೆಗೆದುಕೊಂಡು ವಿಶ್ವನಾಥನ ದರ್ಶನಕ್ಕೆ ತೆರಳಿದೆವು. ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಮತ್ತು ಕ್ಯಾಮ್ರಾಗಳಿಗೆ ಅವಕಾಶ ಇರದಿದ್ದರಿಂದ ಕೌಂಟರ್ನಲ್ಲಿಯೇ ಡೆಪಾಸಿಟ್ ಮಾಡಿ ಹೋದೆವು. ದರ್ಶನಕ್ಕೆ ಹೋಗುವ ಮುನ್ನ ನಾನು ರಾಮೇಶ್ವರದಿಂದ ತಂದಂತಹ ತೀರ್ಥಗಿಂಡಿಯನ್ನು ಹೊಯ್ದಿದ್ದೆ. ಅದರ ಉದ್ದೇಶ ಅಲ್ಲಿಯ ತೀರ್ಥಗಿಂಡಿಯನ್ನು ತೆಗೆದುಕೊಂಡು ಅದರಲ್ಲಿರುವ ಜಲವನ್ನು ಕಾಶಿ ವಿಶ್ವನಾಥನಿಗೆ ಸಮರ್ಪಿಸಬೇಕೆಂಬ ನಿಯಮ. ಅದರಂತೆ ಪೂಜಾ ಸಾಮಗ್ರಿಗಳ ಜೊತೆಗೆ ಆ ಜಲದ ಸಮರ್ಪಣೆಯೂ ಆಯಿತು. ಬೃಹದಾಕಾರದ ಪ್ರಾಂಗಣದಲ್ಲಿ ಅದ್ಭುತವಾದ ದೇವಸನ್ನಿಧಿಯ ದರ್ಶನ ಭಾಗ್ಯ ದೊರೆತದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ.